ವೆಲ್, ಯಾವುದೇ ವೇತನ ಆಗಿರ್ಬೋದ್ರಿ, ಆ ವೇತನ ಇರೋದು ಜೀವನ ನಡೆಸಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅಲ್ವಾ. ಹಿಂಗಿರುವಾಗ ಆ ವೇತನ ಸಿಕ್ಕಲ್ಲ ಅಂತ ಹೇಳಿದರೆ ಅವ್ರ ಜೀವನಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ದೃಷ್ಟಿಕೋನದಿಂದ ನಾವು ಲೆಟ್ಸ್ ಹಾವ್ ಅ ಲುಕ್. ವಿಧವಾ ವೇತನ, ವೃದ್ಧಾಪ್ಯ ಹಣ ಕೂಡ ಇಲ್ಲ. ರಾಜ್ಯದಲ್ಲಿ 16 ಲಕ್ಷ ಜನರ ಪಿಂಚಣಿ ಸ್ಥಗಿತ ಆಗಿದೆ ರೀ. ಒಬ್ರಲ್ಲ ಇಬ್ರಲ್ಲ, 16 ಲಕ್ಷ ಜನರ ಪಿಂಚಣಿ ಸ್ಥಗಿತ ಆಗಿದೆ. ಪಿಂಚಣಿ ನಂಬಿಕೊಂಡಿದ್ದವ್ರಿಗೆ ಕೈ ಸರ್ಕಾರದ ಬರೆ. ಆ ಕಡೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ. ಲಕ್ಷ ಲಕ್ಷ ಫಲಾನುಭವಿಗಳಿಗೆ ಗೇಟ್ ಪಾಸ್ ಭಾಗ್ಯ ಕೂಡ ಸಿಗ್ತಾ ಇದೆ. ಈಗ ಪಿಂಚಣಿದಾರರ ಹಣಕ್ಕೂ ಕೂಡ ಸರ್ಕಾರ ಏನು ಮಾಡ್ತಾ ಇದೆ, ಕೊಕ್ಕೆ ಹಾಕ್ತಾ ಇದೆ. 3 ತಿಂಗಳಿಂದ 16 ಲಕ್ಷ ಜನರಿಗೆ ತಲುಪಿಲ್ಲ ರೀ ಪಿಂಚಣಿ. 82.71 ಲಕ್ಷ ಫಲಾನುಭವಿಗಳ ಪೈಕಿ 16 ಲಕ್ಷ ಜನಕ್ಕೆ ಒಂದು ರೀತಿ ಆಶ್ಚರ್ಯ ಆಗಿದೆ, ಶಾಕ್ ಆಗಿದೆ. ವಿಧವಾ ವೇತನನೂ ಇಲ್ಲ, ವೃದ್ಧಾಪ್ಯ ಹಣವೂ ಕೂಡ ಇಲ್ಲ. ಒಟ್ಟಿನಲ್ಲಿ ರಾಜ್ಯದಲ್ಲಿ 16 ಲಕ್ಷ ಜನರ ಪಿಂಚಣಿ ಸ್ಥಗಿತ ಆಗಿದೆ. ಅಂದರೆ ಅವ್ರ ಜೀವನ ಹೆಂಗೆ ಸಾಗಿಸ್ಬೇಕು, ಯಾವ ರೀತಿ ಜೀವನ ಮಾಡಬೇಕು, ಇದು ಯೋಚನೆ ಮಾಡಲೇಬೇಕಲ್ವಾ. ಏನಕ್ಕೆ ಇರೋದು, ಯಾವ ಕಾರಣಕ್ಕಾಗಿ ನೀವು ಹೀಗೆ ಮಾಡ್ತಾ ಇದ್ದೀರಿ ಹೇಳಿ. ಅಂದರೆ ಇದು ಅಸ್ತವ್ಯಸ್ತಗಳ ಆಗರ, ಅವ್ಯವಸ್ಥೆಗಳ ಆಗರ. ನೀವು ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ. ಯಾಕಂತ ಹೇಳಿದರೆ ಇಂತಹ ಒಂದಿಷ್ಟು ಈ ಸುದ್ದಿ ಇದೆಯಲ್ಲ, ಅವಾಗಿವಾಗ ಆಗ್ತಾನೇ ಇರುತ್ತೆ. ಯಾವುದೋ ಒನ್ ಟೈಮ್ ಹಿಂಗೆ ಆಯ್ತಪ್ಪ, ಅಪರೂಪಕ್ಕಾಯಿತು ಅಂತ ಹೇಳಿದರೆ ಹೌದು ಅನ್ಬೋದು. ಒಂದೋ ಈ ವೇತನವನ್ನು ಪಡೀಲಿಕ್ಕೆ ಆ ಫಲಾನುಭವಿಗಳು ಎಷ್ಟು ಶ್ರಮ ಹಾಕ್ತಾರೆ ಅಂತೇನಾದರೂ ಗೊತ್ತಿದೆಯಾ? ಕೆಲವೊಬ್ರಿಗೇನೋ ಡೈರೆಕ್ಟ್ ಸಿಗುತ್ತೆ, ಅದು ಸಿಗುತ್ತೆ ಅಂತಲೂ ಹೇಳ್ತಾರೆ ಅಲ್ವಾ. ಆದರೂ ಕೂಡ ಅಲ್ಲೊಂದಿಷ್ಟು ಕರಾಮತ್ತುಗಳು ನಡೆಯೋದನ್ನು ನಾವು ನೀವೆಲ್ಲ ಕೇಳಿದ್ದೀವಿ, ಗಮನಿಸಿದ್ದೀವಿ. ನೀವು ಹೋಗಿ ಕೇಳಿ ನೋಡಿ, ಸ್ಥಳೀಯರಿಗೆ ಹೋಗಿ ಹೆಂಗಮ್ಮ ಏನಪ್ಪ ಅಂತಾರೆ. ಬರ್ತದೆ, ಖುಷಿಯಿಂದ ತುಂಬ ಉತ್ತರ ಕೊಡೋದನ್ನು ಬಹಳ ಕಡಿಮೆ ರೀ, ದಟ್ಸ್ ಫಾರ್ ಶೋರ್. ಹೀಗಿರುವಾಗ 16 ಲಕ್ಷ ಜನರ ಒಂದು ಪಿಂಚಣಿ ಈಗ ಸ್ಥಗಿತ ಆಗಿರೋದು ಶಾಕ್ ಅಷ್ಟೇ ಅಲ್ಲ, ಇದು ಅವರಿಗೆ ಮಾಡ್ತಾ ಇರುವಂಥ ಅವಮಾನ, ಅವ್ರಿಗೆ ತೋರಿಸ್ತಾ ಇರುವಂಥ ಅಗೌರವ. ನೀವು ಜನನೇ ಅಲ್ಲ ಅಂತ ಹೇಳುವ, ಅಂದರೆ ಅವರ ಸ್ವಾಭಿಮಾನಕ್ಕೂ ಧಕ್ಕೆ ಕೊಡುವಂಥ ಒಂದು ಸ್ಥಿತಿ ಸರ್ಕಾರದ ವತಿಯಿಂದ ಆಗ್ತಾ ಇದೆ. ಓಕೆ, ಲೆಟ್ಸ್ ಮೂವಿಂಗ್ ಆನ್. ಓಕೆ, 150 ಕೋಟಿ ರೂಪಾಯಿ ಉಳಿಸೋಕೆ ಇಷ್ಟೆಲ್ಲ ಗಿಮಿಕ್ ಬೇಕಾ? ನಿಜ, ಹೀಗೊಂದು ಪ್ರಶ್ನೆ ಈಗ ಸುಳಿದಾಡ್ತಾ ಇದೆ. ಪರಿಷ್ಕರಣೆ ನೆಪದಲ್ಲಿ DK ಸರ್ಕಾರ ಖಂಡಿತವಾಗ್ಲೂ ಶಾಕ್ ಕೊಡ್ತಾ ಇದೆ. ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ವಿಧವಾ ಪಿಂಚಣಿ ಕೂಡ ಇಲ್ಲ, ಸಂಧ್ಯಾ ಸುರಕ್ಷಾನೂ ಇಲ್ಲ, ಯಾವ ರಕ್ಷಣೆನೂ ಇಲ್ಲ. ಇನ್ನು ಯಾವ ಪುರುಷಾರ್ಥಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ? ಅಂಗವಿಕಲರಿಗೆ ನೀಡ್ತಾ ಇದ್ದಂಥ ಪಿಂಚಣಿ ಯೋಜನೆಗೂ ಕೂಡ ಕತ್ತರಿ ಹಾಕಿದ್ದೀರಿ. 3 ತಿಂಗಳಿಂದ ಹಣ ಬರದೆ ಗೋಳಾಡ್ತಾ ಇದ್ದಾರೆ ವೃದ್ಧರು. 1 ತಿಂಗಳಿಂದ ಅಲ್ಲ, ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದಾರೆ. ವೃದ್ಧರು ಆಗಬೇಕು. ಎಸ್, ಅಂದರೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಡೋಕ್ಕೆ ಹೋಗ್ತಾ ಇದ್ದೀರಾ. ಇವೆಲ್ಲ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಬರೋದಲ್ಲ ಅಲ್ವಾ. ಏನು ಮಾಡಿದ್ದೀರಿ? ಓಕೆ, ಏನಾಗ್ತಾ ಇದೆ ಒಂದಿಷ್ಟು ವಿವರವಾಗಿ ನೋಡ್ತಾ ಹೋಗೋಣ. ಪಿಂಚಣಿಯನ್ನು ಯಾಕೆ ಸ್ಥಗಿತಗೊಳಿಸಿದ್ದಾರೆ? ರೀಸನ್ ಬೇಕಲ್ಲ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ವೈ ಇಟ್ ಈಸ್ ಸ್ಟಾಪ್ಡ್? ಅರ್ಜಿ ಸಲ್ಲಿಸುವಾಗ ನೀಡಿದಂಥ ವಿಳಾಸದಲ್ಲಿ ವಾಸವಿಲ್ಲದ ಕಾರಣ ಒಂದು. ಓಕೆ, 2.21 ಲಕ್ಷ ಜನರ ಪಿಂಚಣಿ ಸ್ಥಗಿತ ಆಗಿದೆ. ಆದಾಯ ಪ್ರಮಾಣ ಪತ್ರ ಸಲ್ಲಿಸದ 45,853 ಜನರಿಗೆ ಹಣ ಇಲ್ಲ. ಓಕೆ, ಆದಾಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲ. ಸೂಕ್ತ ದಾಖಲೆ ನೀಡದ 13 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಸ್ಥಗಿತ ಆಗಿದೆ. ಇದು ಎಷ್ಟು ದಿವಸ ಅಂತ ಇದನ್ನು ನೀಟಾಗಿ ಕ್ಲಾರಿಫೈ ಮಾಡೋಕ್ಕಾಗಲ್ವಾ? ಮಾಡ್ಕೊಳ್ಳೋಕ್ಕಾಗಲ್ವಾ? ಅರ್ಜೆನ್ಸಿ ಇಲ್ಲ ಯಾರಿಗೂ, ಅನಿವಾರ್ಯತೆ ಅಂತ ಅನ್ನಿಸ್ತಾ ಇಲ್ಲ. ಯಾರಿಗೆ? ಸರ್ಕಾರದವ್ರಿಗೆ. ಮತ್ತು ಫಲಾನುಭವಿಗಳು ಕೂಡ ಈ ರೀತಿಯಾದಂಥ ಒಂದಿಷ್ಟು ಪ್ರಸಂಗಗಳು ನಡೆದಾಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಗ ಅವರೊಂದಿಷ್ಟು ಆಲೋಚನೆಯನ್ನು ಮಾಡಬೇಕು. ಓಕೆ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ
ಈಸ್ ಆನ್ ಫೋನ್. ಓಕೆ ದೀಪಾ, ದಿನಗಳೆದಂತೆ ಸವಾಲುಗಳ ಸಂಖ್ಯೆ ಸರ್ಕಾರಕ್ಕೆ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಅದರ ನಡುವೆ ಈಗ ಇಷ್ಟೊಂದು ಲಕ್ಷ ಜನರಿಗೆ ಸಲ್ಲಬೇಕಾದಂಥ ಗೌರವ, ಸಿಗಬೇಕಾದಂಥ ವೇತನ ಸಿಗ್ತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಬಟ್ ವೈ ಇಟ್ ಈಸ್ ಡಿಲೇಡ್? ಕಳೆದ 3 ತಿಂಗಳಿಂದ ಹಿಂಗಾಗ್ತಾ ಇದೆ ಅಂತ ಹೇಳಿದರೆ ವಾಟ್ ಈಸ್ ದ ರಿಯಲ್ ಪ್ರಾಬ್ಲಮ್? ವಾಸ್ತವ ಸಂಗತಿ ಏನು? ಪ್ಲೀಸ್ ಗೋ ಹೆಡ್. ರಾಘವ್ ಸೂರ್ಯ, ಈ ಕಳೆದ 2 ತಿಂಗಳ ಹಿಂದೆಯೇ ಒಂದಿಷ್ಟು ಬಯೋಮೆಟ್ರಿಕ್ ಅಂದ್ರೆ ಯಾರು ವಿಧವಾ ವೇತನ ತೆಗೆದುಕೊಳ್ತಿದ್ದಾರೆ, ಪಿಂಚಣಿಗಳನ್ನ ತೆಗೆದುಕೊಳ್ತಿದ್ದಾರೆ, ಎಲ್ಲವನ್ನು ಕೂಡ ಬಯೋಮೆಟ್ರಿಕ್ ನ ಮೂಲಕ ಅವರು ಯಾವ್ಯಾವ ಊರುಗಳು ಅಂತ ನೋಡ್ಕೊಂಡು ಫೋಟೋವನ್ನ ಅಂದ್ರೆ ಆ ಸ್ಪಾಟ್ ಅಲ್ಲಿ ಅವರ ಫೋಟೋಗಳನ್ನ ತೆಗೆದುಕೊಳ್ಳೋ ಮೂಲಕ ಅವರು ಅಂದ್ರೆ ತೆಗೆದುಕೊಳ್ಳುವಂತಹ ಪಿಂಚಣಿದಾರರು ಅವರೇ ಅನ್ನುವಂತಹದ್ದನ್ನ ಸರ್ಕಾರ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೊರಟಿತ್ತು. ಅದರ ಮುಂದುವರೆದ ಭಾಗ ಇದು. ಆದ್ರೆ ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಷನ್ ಕೊಡುವಂತಹ ವೇಳೆಯಲ್ಲಿ ಒಂದಿಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂತಹದ್ದು ಅನೇಕರದು. ಇದ್ರ ಜೊತೆಗೆ ಕೊಡುವಂತಹ ಪಿಂಚಣಿಯನ್ನ ನಿಲ್ಲಿಸಿರುವಂತದ್ದು ಇವೆಲ್ಲವೂ ಕೂಡ ಮುಗಿಲಿ ಅನ್ನುವಂತಹ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳನ್ನ ಮಾಡ್ತಾ ಇರುವಂತಹದ್ದು ಅಥವಾ ಈ ರೀತಿಯಾಗಿ ಪಿಂಚಣಿಗಳನ್ನ ನಿಲ್ಲಿಸ್ತಾ ಇರುವಂತಹದ್ದು ಯಾವ ಕಾರಣಕ್ಕೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಈಗ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಹಾಕುವಂತಹದ್ದು ಅದಕ್ಕೆ ಒಂದು ಸ್ಪಷ್ಟತೆ ಇತ್ತು. ಅಂದ್ರೆ ಸತ್ತವರ ಹೆಸರಲ್ಲಿ ಅಥವಾ ಇಲ್ಲದೆ ಇರುವಂತವರ ಹೆಸರಲ್ಲಿ ಅಥವಾ ಉಳಿದಂತೆ ಈ ರೀತಿಯಾದಂತಹದ್ದಿತ್ತು. ಆದ್ರೆ ಈ ಪಿಂಚಣಿಗಳನ್ನ ಹಲವಾರು ವರ್ಷಗಳಿಂದ ತೆಗೆದುಕೊಳ್ತಾ ಇರುವಂತವ್ರಿಗೆ ಈ ರೀತಿ ಸರ್ಕಾರ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಸರ್ಕಾರದ ವತಿಯಿಂದ ಸರ್ಕಾರ ಯಾಕೆ ಹಿಂಗ್ ಮಾಡ್ತಾ ಇದೆ? ಏನಾದ್ರೂ ಅನುಮಾನ ಇದೆಯಾ? ಅಥವಾ ಯಾವ ಕಾರಣಕ್ಕೆ ಅವ್ರಿಗೆ ಏನ್ ಲಾಭ ಆಗ್ಬೋದು ಹಿಂಗ್ ಮಾಡೋದ್ರಿಂದ? ಅಥವಾ ಏನೊಂದು ಗಿಮಿಕ್ ಅಥವಾ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಡೂ? ಸರ್ಕಾರದ ಒಂದು ನಿಲುವು ಇರುವಂತಹದ್ದು ಆ ಅರ್ಜಿದಾರರು ಅಥವಾ ಫಲಾನುಭವಿಗಳು ಯಾರಿದ್ದಾರೆ ಅವರ ಬದಲು ಬೇರೆಯವರು ತೆಗೆದುಕೊಳ್ತಿದ್ದಾರೆ ಅನ್ನುವಂತಹದ್ದು ವಾದ. ಹಾಗಾಗಿ ನಾವು ಯಾರನ್ನೂ ಕೂಡ ಈ ಲಿಸ್ಟ್ ಇಂದ ಕೈ ಬಿಡೋದಿಲ್ಲ ಅಥವಾ ಅವರನ್ನ ತೆಗೆದು ಹಾಕೋದಿಲ್ಲ, ಬದಲಾಗಿ ಅದನ್ನ ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಿದ್ದೇವೆ ಅನ್ನುವಂಥದ್ದು ಅವರ ವಾದ ಆಗಿದೆ. ಆದ್ರೆ ಇಲ್ಲಿ ನಿಜಕ್ಕೂ ಇರುವಂತಹ ಫಲಾನುಭವಿಗಳಿಗೆ 3-4 ತಿಂಗಳಿಂದ ಬರ್ತಾ ಇಲ್ಲ ಅನ್ನುವಂತಹದ್ದು ದೊಡ್ಡ ಮಟ್ಟಿನ ಸರ್ಕಾರದ ಹಿನ್ನಡೆ. ಯಾಕಂದ್ರೆ ಆ ದುಡ್ಡಲ್ಲೇ ಅವರು ಜೀವನ ಕಟ್ಕೊಂಡಿರ್ತಾರೆ, ಬದುಕ್ತಾ ಇರ್ತಾರೆ. ಅದಕ್ಕೆ ಆದಂತಹದ್ದೊಂದು ಆ ಹಣದಲ್ಲಿ ಒಂದೊಳ್ಳೆ ಕಾರ್ಯಗಳಾಗ್ತಾ ಇರುತ್ತೆ, ಅವ್ರ ಮನೆ ಸಾಗ್ತಾ ಇರುತ್ತೆ. ಈಗ ಬೇರೆಯವರು ಯಾರೋ ಫೇಕ್ ಇದ್ದಾರೆ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ಜೆನ್ಯೂನ್ ಆಗಿರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಇದು ಸರ್ಕಾರದ ಅದು ಸ್ಪೆಷಲಿ DK ಶಿವಕುಮಾರ್ ಅವರು ಬಂದ ನಂತರದಲ್ಲಿ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಿನ ಹಿನ್ನಡೆಯ ಜೊತೆಗೆ ಒಂದು ವಿಷಾದನೀಯ ವಿಚಾರವೂ ಕೂಡ ಹೌದು. ರಾಘವ್ ಸೂರ್ಯ, ಥ್ಯಾಂಕ್ ಯು ದೀಪಾ. ಒಟ್ಟಿನಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಜನಜೀವನ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋದರ ನಡುವೆನೇ ಇಂತಹ ಪ್ರಸಂಗಗಳು ನಡೆದಾಗ ಖಂಡಿತವಾಗ್ಲೂ ಅದು ಸರ್ಕಾರಕ್ಕೆ ಶೋಭೆ ಅಲ್ಲ. ನಿಮ್ಮ ಕಾರಣ ಏನೇ ಜೆನ್ಯೂನ್ ಇರ್ಬೋದು, ಸಾಲಿಡ್ ಆಗಿರ್ಬೋದು, ಆದರೆ ಯಾವ ಅರ್ಹ ಫಲಾನುಭವಿಗೂ ಕೂಡ ಅವರು ಫಲದಿಂದ ವಂಚಿತರಾಗಬಾರ್ದು, ಯೋಜನೆಗಳಿಂದ ವಂಚಿತರಾಗಬಾರ್ದು ಅನ್ನೋದಷ್ಟೇ ನಮ್ಮ ಸುದ್ದಿಯ ಹಿಂದಿರುವಂಥ ಉದ್ದೇಶ.